ರೇ ಗ ಮಾ. ಹೌದು, ಅವಳು ನನ್ನವಳಲ್ಲ, ಬೇರೊಬ್ಬನೊಂದಿಗೆ ಸಪ್ತಪದಿಯನ್ನು ತುಳಿದವಳು. ಅದಕ್ಕೇನೀಗ? ಅವಳನ್ನ ಪ್ರೀತಿಸಿದ್ದು ನಿಜವೇ ತಾನೆ, ಅವಳನ್ನ ಕಾಳಜಿ ವಹಿಸಿದ್ದು ನಿಜವೇ, ಅವಳ ಬೇಕು ಬೇಡಗಳನ್ನ ಪೂರೈಸಿದ್ದು ನಿಜವೇ. ಆದರೂ ಕೈಕೊಟ್ಟು ಹೋದ್ಲಲ್ಲ ಅಂದುಕೊಳ್ಳೋ ಬದಲು ತಂದೆಗೆ ತಕ್ಕ ಮಗಳಾದ ಅವರ ಗೌರವಕ್ಕೆ ಧಕ್ಕೆ ತರದೆ. ಇಂಥವಳನ್ನ ಕಳೆದುಕೊಂಡೆ ಅನ್ನೋ ನೋವು ಇದ್ದೇ ಇರುತ್ತೆ. ಯಾಕಂದ್ರೆ ಕೂದಲು ಕೆದರುತ್ತಾ ನಾಲ್ಗೆ ಹೊರಚಾಚಿ ನನ್ನನ್ನ ಅಣಕಿಸಿ ನಗಿಸ್ತಾ ಇದ್ದಂತಹ ಪುಟ್ಟ ಮಗು ಅಲ್ವೇ ಅವಳು. ವಾತ್ಸಲ್ಯ ತೋರುತ್ತಾ ತುತ್ತಿಟ್ಟ ತಾಯಿ ಅಲ್ವೇ ಅವಳು. ನಾನು ಹೇಗೆ ದ್ವೇಷಿಸಲಿ ಅವಳನ್ನ? ಈಗಲೂ ಪ್ರೀತಿಸ್ತೇನೆ. ಆ ಪ್ರೀತಿಲಿ ಮೋಹವಿಲ್ಲ, ಅವಳು ಖುಷಿಯಾಗಿರಲಿ ಅನ್ನೋ ದಾಹವಿದೆ. ಅವಳನ್ನ ಪ್ರೀತಿಸುವ ಅಧಿಕಾರವಿತ್ತು, ಪ್ರೀತಿಸಿದೆ. ಆದರೆ ಅವಳ ಕುಟುಂಬದಿಂದ ಅವಳನ್ನ ದೂರ ಮಾಡುವ ಅಧಿಕಾರವಿರಲಿಲ್ಲ. ಅದಕ್ಕೆ ನಾನೇ ದೂರ ಆಗ್ಬಿಟ್ಟೆ.